ಇಡೀ ಕುಂದಾಪುರಕ್ಕೆ ನಂಬರ್ 1 ಕಾಲೇಜ್ ಅನ್ನುವಂತ ಹೆಗ್ಗಳಿಕೆ ಕೂಡ ಇದು ಈ ಸಲ ಪಾತ್ರ ಆಗಿದೆ. ಅಂದ್ರೆ ಸ್ಪೆಷಲ್ ಅಂತ ಹೇಳಿದ್ರೆ ಎಜುಕೇಶನ್ ಜೊತೆಗೆ ನಾವು ಸಾಂಸ್ಕೃತಿಕವಾಗಿ ಕ್ರೀಡೆಯಲ್ಲಿ ಆಗ್ಲಿ ಪ್ರತಿ ಒಂದು ವಿಚಾರದಲ್ಲಿ ಕೂಡ ಮಕ್ಕಳನ್ನ ತರಬೇತುಗೊಳಿಸುವಂತ ಕೆಲಸವನ್ನ ನಾವು ಮಾಡ್ತಿದ್ದೇವೆ ಸರ್. ಇಲ್ಲಿ 1,000 ವಿದ್ಯಾರ್ಥಿಗಳು ಓದ್ತಿದ್ದಾರೆ. 1,000 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಬೇರೆ ಬೇರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ತಾಲೂಕಿನ ಮಕ್ಕಳು ಕೂಡ ಇಲ್ಲಿ ಓದ್ತಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಪ್ರತಿಭಾ ಕಾರಂಜಿಯಲ್ಲಿ ನಮ್ದು ಏನಂತ ಹೇಳಿದ್ರೆ ಒಟ್ಟು 31 ಪ್ರಶಸ್ತಿಯನ್ನ ನಾವು ಸಮಗ್ರವಾಗಿ ಪಡ್ಕೊಂಡಿದ್ದೇವೆ. ವಿಶೇಷತೆ ಏನಂತ ಹೇಳಿದ್ರೆ IIT ಕೋಚಿಂಗ್ ಅನ್ನ 6ನೇ ತರಗತಿಯಿಂದ ನಾವು ಮಾಡ್ತಿದ್ದೇವೆ. ನೋಡಿ ಇಲ್ಲಿ 720ರಲ್ಲಿ 671 ತೆಗೆದಿದ್ದಾರೆ. 720ಅಲ್ಲಿ 635, 612, 608 ಫಿಸಿಕ್ಸ್, ಕೆಮಿಸ್ಟ್ರಿ, ಅದೇ ರೀತಿಯಾಗಿ ಬಯೋ ಈ ಲ್ಯಾಬ್ಗಳು ಕೂಡ ತುಂಬಾ ಚೆನ್ನಾಗಿರುವಂತ ಮತ್ತು ಪರಿಣಿತಿ ಹೊಂದಿರುವಂತ ಲ್ಯಾಬ್ ಟೆಕ್ನಿಷಿಯನ್ ಹೊಂದಿರುವಂತದ್ದಾಗ್ಲಿ ಅದೆಲ್ಲವೂ ಕೂಡ ಅರ್ಥಗೆ ಇದೆ. ಆರಂಭ ಆಗಿದೆ. ಯಾರಿಗಾದ್ರೂ ಇಲ್ಲಿಗೆ ಬರ್ಬೇಕು ಅನ್ನೋರಿದ್ರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಎಲ್ಲವೂ ಕೂಡ ಲಭ್ಯ ಇರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನಾನಿವತ್ತು ಕುಂದಾಪುರಕ್ಕೆ ಬಂದಿದ್ದೀನಿ. ಕುಂದಾಪುರ ಕರಾವಳಿ ಭಾಗ ಅಂತ ಹೇಳಿದ್ರೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಒಳ್ಳೊಳ್ಳೆಯ ಸ್ಕೂಲ್ಗಳು, ಕಾಲೇಜ್ಗಳು ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ನಾನಿವತ್ತು ಬಂದಿರುವಂಥದ್ದು ಅದೇ ವಿಚಾರಕ್ಕೆ. ಎಕ್ಸಲೆಂಟ್ PU ಕಾಲೇಜ್ ಕುಂದಾಪುರದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ನಾನಾ ಭಾಗಗಳ ವಿದ್ಯಾರ್ಥಿಗಳು ಬಂದು ಓದ್ತಾ ಇದ್ದಾರೆ. ಜೊತೆಗೆ ನೋಡಿ ಇಡೀ ಕುಂದಾಪುರಕ್ಕೆ ನಂಬರ್ 1 ಕಾಲೇಜ್ ಅನ್ನುವಂಥ ಹೆಗ್ಗಳಿಕೆ ಕೂಡ ಇದು ಈ ಸಲ ಪಾತ್ರ ಆಗಿದೆ. ನಿಮಗೂ ಕೂಡ ವಿಜುವಲ್ಸ್ ಅಲ್ಲಿ ಕಾಣ್ತಿರಬಹುದು ಎಷ್ಟು ಮಕ್ಕಳು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಕಾಲೇಜಿಂದ ಹೊರಗಡೆ ನಾವು ಹೋಗ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡ ಕಟೌಟ್ಗಳು ಮಕ್ಕಳದ್ದು ಇಲ್ಲಿ ಬಿದ್ದಿರೋದನ್ನ ಕೂಡ ನೋಡಬಹುದು. ಹಾಗಾಗಿ ಈ ಕಾಲೇಜ್ಗೆ ಅಥವಾ ಇಲ್ಲಿ ಹೈಸ್ಕೂಲ್ ಕೂಡ ಇದೆ, ಇಲ್ಲಿ ಹೈಸ್ಕೂಲ್ಗೆ ಇರ್ಬೋದು ಅಥವಾ ಕಾಲೇಜ್ಗೆ ಇರ್ಬೋದು, ನಿಮ್ಮ ಮಕ್ಕಳೇನಾದರೂ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಬಹಳ ಉಪಯುಕ್ತ ಮಾಹಿತಿಯ ಜೊತೆಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನುವಂಥ ಮನೋಭಿಲಾಷೆ ನಂದು. ಇಲ್ಲಿ ಪ್ರಾಂಶುಪಾಲರಾಗಿರುವಂತಹ ನಾಗರಾಜ್ ಅವರಿದ್ದಾರೆ. ಇವತ್ತು ನನ್ನ ಜೊತೆಗೆ ಜಾಯ್ನ್ ಆಗಿ ಇಡೀ ಕಾಲೇಜ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಹೇಗೆ ಅಡ್ಮಿಷನ್ ಮಾಡಬೇಕು, ಇಲ್ಲಿ ಎಜುಕೇಷನ್ ಜೊತೆಗೆ ಬೇರೆ ಏನೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಅವಕಾಶಗಳು ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಬರೋಣ. ಸರ್ ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ್ ಸರ್. ಎಸ್, ತುಂಬಾ ಖುಷಿ ಆಯ್ತು. ಕರಾವಳಿ ಭಾಗಕ್ಕೆ ನಾವು ಬಂದ್ರೆ ಇಲ್ಲಿ ಒಂದು ಊಟ ಹೇಳ್ತಾರೆ, ಇನ್ನೊಂದು ಎಜುಕೇಶನ್ ಹೇಳ್ತಾರೆ. ಸೊ ಎಕ್ಸಲೆಂಟ್ PU ಕಾಲೇಜ್ ಎಜುಕೇಶನ್ ನೆಲೆಯಲ್ಲಿ ಎಜುಕೇಶನ್ ಮಾತ್ರ ಅಲ್ಲ, ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂತಹ ಈಗ ನೀಟ್ ಇರ್ಬೋದು, JEE ಇರ್ಬೋದು, ಇವನ್ನೆಲ್ಲ ವಿದ್ಯಾಭ್ಯಾಸದ ಜೊತೆಗೆ ಕೊಡುವ ಪ್ರಯತ್ನ ಆಗ್ತಾ ಇದೆ. ಮತ್ತೆ ನೀಟಲ್ಲೂ ಕೂಡ ನಂಬರ್ 1 ಸ್ಥಾನ ಇಡೀ ಕುಂದಾಪುರಕ್ಕೆ. ಎಸ್, JEE ಅಲ್ಲಿ ಉಡುಪಿ ಡಿಸ್ಟಿಕ್ ನಾವು ಫಸ್ಟ್ ಅಲ್ಲಿ JEE ಅಲ್ಲಿ ಉಡುಪಿ ಡಿಸ್ಟಿಕ್ ಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೀರಾ. ಚಿರಾಗ್ ಅನ್ನುವಂತ ಒಂದು ಹುಡುಗ, ಚಿರಾಗ್ ವಿನಾಯಕ್ ಮಹಾಲೆ ಅಂತ ಹೇಳ್ಕೊಂಡು, ಅವನು ಸಿರ್ಸಿ, ಅವನು JEE ಅಡ್ವಾನ್ಸ್ ಅಲ್ಲಿ ಗಾಂಧಿನಗರ IIT ಸೆಲೆಕ್ಷನ್ ಆಗಿದ್ದಾನೆ. ಅದೇ ರೀತಿಯಾಗಿ ನಿಶಾ ಎನ್ನುವಂತ ಹುಡುಗಿ, ಅವಳು ಕೂಡ ಮದ್ರಾಸ್ IIT ಸೆಲೆಕ್ಷನ್ ಆಗಿದ್ದಾರೆ. ಫ್ರೀ ಸೀಟ್ ಅಲ್ಲಿ ಆ ರೀತಿಗೆ ಸೆಲೆಕ್ಷನ್ ಆಗಿರುವಂತದ್ದು. ಸರ್, ಈಗ ಎಕ್ಸಲೆಂಟ್ PU ಕಾಲೇಜ್ ಕುಂದಾಪುರ ಅಂತ ಹೇಳಿದ್ರೆ ಇದರ ಸ್ಪೆಷಾಲಿಟಿ ಏನ್ ಸ್ಪೆಷಲ್ ಎಜುಕೇಶನ್ ಸಿಗುತ್ತೆ ಇಲ್ಲಿ ಅಂತ? ಅಂದ್ರೆ ಸ್ಪೆಷಲ್ ಅಂತ ಹೇಳಿದ್ರೆ ಎಜುಕೇಶನ್ ಜೊತೆಗೆ ನಾವು ಸಾಂಸ್ಕೃತಿಕವಾಗಿ ಕ್ರೀಡೆಯಲ್ಲಿ ಆಗ್ಲಿ ಪ್ರತಿ ಒಂದು ವಿಚಾರದಲ್ಲಿ ಕೂಡ ಮಕ್ಕಳನ್ನ ತರಬೇತುಗೊಳಿಸುವಂತ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಖಾಲಿ ಎಜುಕೇಶನ್ ಮಾತ್ರ ಅಲ್ಲ. ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ ಪ್ರತಿ ಒಂದು ಧಾರ್ಮಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳೆಲ್ಲ ಇರ್ತಾವೋ ಅದನ್ನು ಕೂಡ ನಾವು ಮಾಡ್ತಿದ್ದೇವೆ. ಈಗ ಅಂದ್ರೆ ಇಲ್ಲಿ ಎಕ್ಸಲೆಂಟ್ ದೀಪಾವಳಿ ಅನ್ನುವಂಥದ್ದು ನಾವು ನಿಜವಾಗಿ ಕೂಡ ಒಂದು ಮನೆಯಲ್ಲಿ ಮಾಡದ ರೀತಿಯಲ್ಲಿ ನಾವು ಮಾಡ್ತಿದ್ದೇವೆ. ಒಂದು ಗೋಪೂಜೆಗಳಾಗ್ಲಿ, ತುಳಸಿ ಪೂಜೆ ಆಗ್ಲಿ, ಅಥವಾ ನಂತರದಲ್ಲಿ ಲಕ್ಷ್ಮೀ ಪೂಜೆ ಆಗ್ಲಿ, ಅದನ್ನೆಲ್ಲವನ್ನ ಮಕ್ಕಳಿಗೆ ನಾವು ತೋರಿಸುವಂತದ್ದು ಆ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಗಣೇಶ ಚತುರ್ಥಿಯನ್ನು ಕೂಡ ಹಾಗೆ ನಾವು ಇಲ್ಲಿ ಆಚರಣೆ ಮಾಡ್ತಿದ್ದೇವೆ. ಕೇವಲ ಅಂದ್ರೆ ನಮ್ಮ ಧರ್ಮ ಮಾತ್ರ ಅಲ್ಲ, ಅದೇ ರೀತಿಯಾಗಿ ಸರ್ವ ಧರ್ಮದ ಒಂದು ಲೆಕ್ಕದಲ್ಲಿ ನೆಲೆಯಲ್ಲಿ ಇಲ್ಲಿ ನಾವು ರಂಜಾನ್ ಆರ್ತೆಗೆ ಇಫ್ತಾರ್ ಕೂಟ ಎನ್ನುವಂಥದ್ದನ್ನ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನ ಆ ರೀತಿಯಾಗಿ ಮಾಡ್ತಿದ್ದೇವೆ ಉಪವಾಸ ಸಂದರ್ಭದಲ್ಲಿ. ಅದೇ ರೀತಿ ಕ್ರಿಸ್ಮಸ್ ಎನ್ನುವಂಥದ್ದಾಗ್ಲಿ ಅದನ್ನ ಆಚರಣೆ ಮಾಡುವಂಥದ್ದು. ಅಂದ್ರೆ ನಾವು ಕೇವಲ ಒಂದು ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ, ಅದೇ ರೀತಿಯಾಗಿ ಸರ್ವ ಧರ್ಮದ ಶಾಂತಿಯ ತೋಟ ಅಂತ ಏನ್ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಆ ಒಂದು ತತ್ವವನ್ನ ನಾವು ಆಚರಣೆ ಮಾಡ್ತಿದ್ದೇವೆ. ಅದನ್ನ ಮಕ್ಕಳಿಗೆ ಆ ರೀತಿಯಾಗಿ ಬಿಂಬಿಸುವಂಥದ್ದು
ತೋರಿಸುವಂತದ್ದು ಆ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಓಕೆ, ಕರಾವಳಿ ಅಂತ ಹೇಳಿದ್ರೆ ನಾವು ಬಹಳ ಮುಖ್ಯವಾಗಿ ಎಲ್ಲರೂ ಸಮಾನರು ಇಲ್ಲಿ ಅನ್ನೋದು ಬರುತ್ತೆ. ಜೊತೆಗೆ ಕಂಬಳ ಇರ್ಬೋದು, ಯಕ್ಷಗಾನ ಇರ್ಬೋದು, ನಮ್ಮಲ್ಲೇ ಒಂದಷ್ಟು ಸ್ಪೆಷಲ್ ಹಬ್ಬಗಳಿದೆ. ಅದು ಹೊಸ್ತಿರ್ಬೋದು, ಈ ತರ ಡಿಫ್ರೆಂಟ್ ಹಬ್ಬಗಳಿದೆ. ಸಿಟಿ ಮಕ್ಕಳು ಏನ್ ಓದ್ತಾರೆ ಅವ್ರಿಗೆ ಎಜುಕೇಶನ್ ಬಿಟ್ರೆ ಬೇರೆ ಏನು ಸಿಗೋದಿಲ್ಲ. ಈ ರೀತಿ ಕರಾವಳಿ ಭಾಗಕ್ಕೆ ಅಥವಾ ಈ ತರ ನೇಚರ್ ಜೊತೆ ಏನಾದ್ರೂ ಓದೋದಕ್ಕೆ ಅವಕಾಶಗಳು ಸಿಕ್ಕರೆ ಅವ್ರಿಗೆ ಎಲ್ಲವೂ ಸಿಗುತ್ತೆ ಅನ್ನೋದು ಸತ್ಯ ಅನ್ನೋದು ಈ ಭಾಗಕ್ಕೆ ಬಂದ್ರೆ ಗೊತ್ತಾಗುತ್ತೆ. ಇದು ತುಂಬಾ ದೊಡ್ಡ ಕಾಂಪ್ಲೆಕ್ಸ್. ಇದು ಒಟ್ಟು ಎಷ್ಟು ಮಕ್ಕಳು ಓದ್ತಿದ್ದಾರೆ ಸರ್? ಇಲ್ಲಿ 1,000 ವಿದ್ಯಾರ್ಥಿಗಳು ಓದ್ತಿದ್ದಾರೆ. 1,000 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಈಗ ಈ ಭಾಗದವರು ಮಾತ್ರ ಇದ್ದಾರೆ ಅಥವಾ ಬೇರೆ ಬೇರೆ ಭಾಗದವರು? ಬೇರೆ ಬೇರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ತಾಲೂಕಿನ ಮಕ್ಕಳು ಕೂಡ ಇಲ್ಲಿ ಓದ್ತಿದ್ದಾರೆ. ಅತಿ ಹೆಚ್ಚಾಗಿ ಬೆಳಗಾವಿ, ಬಾಗಲಕೋಟೆ, ಹುಬ್ಳಿ, ಧಾರವಾಡ, ಅದ್ರ ಜೊತೆಗೆ ಉತ್ತರ ಕನ್ನಡ ಇಲ್ಲಿನ ವಿದ್ಯಾರ್ಥಿಗಳೇ ಜಾಸ್ತಿಯಾಗಿ ಇರುವಂತದ್ದು. ಆ ವಿದ್ಯಾರ್ಥಿಗಳಿಗೆ ಸರಿಯಾದಂತ ಒಂದು ಹಾಸ್ಟೆಲ್ ವ್ಯವಸ್ಥೆ. ಈಗ ಬೇರೆ ಊರಿಂದ ಬಂದ್ರೆ ಇಲ್ಲಿ ಉಳ್ಕೊಂಡು ಹೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿರುವಂತ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಹಾಸ್ಟೆಲ್ ವ್ಯವಸ್ಥೆ ಅಂತ ಹೇಳಿದ್ರೆ ಕೇವಲ ಏನೋ ಒಂದು ಹಾಸ್ಟೆಲ್ ಎನ್ನುವಂತ ಲೆಕ್ಕದಲ್ಲ, ಬದಲಾಗಿ ಏನಂತ ಹೇಳಿದ್ರೆ ರೆಸಿಡೆನ್ಸಿಯಲ್ ಟೀಚರ್ ಎನ್ನುವಂತದ್ದು ಆಯ್ಕೆ ಮಾಡ್ಕೊಂಡಿದ್ದೇವೆ. ಹಾಸ್ಟೆಲ್ ವಾರ್ಡನ್ ಅಲ್ಲ. ನಮ್ಮಲ್ಲಿ ವಾರ್ಡನ್ ಎನ್ನುವಂತ ಪ್ರಶ್ನೆನೇ ಇಲ್ಲ. ಅವರೆಲ್ಲರೂ ಕೂಡ BA, B.Ed, ಜೊತೆಗೆ MSc ಈ ರೀತಿಯಾಗಿ ಎಜುಕೇಶನ್ ಅನ್ನ ಪಡೆದವರೆ. ಅವರು ಕೂಡ ಕ್ಲಾಸ್ ನಲ್ಲಿ ಪಾಠ ಮಾಡ್ಲಿಕ್ಕೆ ಯೋಗ್ಯತೆಯನ್ನ ಹೊಂದಿದವರೆ. ಅವರು ಇಲ್ಲಿ ಏನಂತ ಹೇಳಿದ್ರೆ ವಾರ್ಡನ್ ಆಗಿ ಆ ರೀತಿ ಕೆಲಸ ಮಾಡ್ತಿದ್ದಾರೆ. ಏನಾದ್ರೂ ಡೌಟ್ಸ್ ಗಳಿದ್ರೆ ಮಾಡ್ತಾ ಇರ್ತಾರೆ. ಮತ್ತೆ ಮಕ್ಕಳ ಬಗ್ಗೆ ಅತೀವವಾಗಿ ಅಂದ್ರೆ ಒಂದು ಮನೆಯಲ್ಲಿ ತಂದೆ ತಾಯಿ ಯಾವ ರೀತಿಯಾಗಿ ನೋಡ್ಕೊಳ್ತಾರಲ್ಲ ಅದೇ ರೀತಿಯಾಗಿ ನಮ್ಮ ವಾರ್ಡನ್ ಆ ರೀತಿಯಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ನಮ್ಮ ಒಂದು ವಿಶೇಷ, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪೇರೆಂಟ್ಸ್ ಗೆ ಮಕ್ಕಳನ್ನ ತುಂಬಾ ದೂರ ಬಿಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಜವಾಬ್ದಾರಿ ಇನ್ನೂ ಹೆಚ್ಚಿರುತ್ತೆ. ಏನ್ ಆಗ್ತಿತ್ತೋ ಏನೋ ಮಕ್ಕಳನ್ನ ದೂರ ಬಿಟ್ಟಿದೀವಿ ಆ ತರ ಇರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಇಲ್ಲಿ ಒಂದಿಷ್ಟು ಪ್ರಶಸ್ತಿ ಪತ್ರಗಳೆಲ್ಲ ಕಾಣಿಸ್ತಿದೆ. ಏನ್ ಸರ್ ಇದು? ಇದು ಮೊನ್ನೆ ತಾನೇ ನಡೆದಂತ ಹುಣಸೆಮಕ್ಕಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ. ಪ್ರತಿಭಾ ಕಾರಂಜಿಯಲ್ಲಿ ನಮ್ದು ಏನಂತ ಹೇಳಿದ್ರೆ ಒಟ್ಟು 31 ಪ್ರಶಸ್ತಿಯನ್ನ ನಾವು ಸಮಗ್ರವಾಗಿ ಪಡ್ಕೊಂಡಿದ್ದೇವೆ. 31 ಪ್ರಶಸ್ತಿ ನಿಮ್ಮ ಒಂದು ಕಾಲೇಜಿಗೆ ಬಂದಿದೆ? ನಮ್ಮ ಕಾಲೇಜಿಗೆ ಬಂದಿದೆ. ಇಲ್ಲಿ ಕಾಲೇಜ್ ಮಾತ್ರನಾ ಅಥವಾ ಹೈಸ್ಕೂಲ್ ಕೂಡ ಇದೆ ಸರ್? 6ನೇ ತರಗತಿಯಿಂದ SLC ಅವರೆಗಿದೆ. 6ರಿಂದ SLC ಅವರೆಗೆ ಆ ರೀತಿಯಾಗಿ ಇರುವಂತದ್ದು. ಆ ಮಕ್ಕಳಿಗೂ ಹಾಸ್ಟೆಲ್ ಇದೆಯಾ? ಆ ಮಕ್ಕಳಿಗೆ ಕೂಡ 6ರಿಂದ 10ನೇ ತರಗತಿ ಅವರಿಗೆ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇದೆ. ಮತ್ತೆ ಅವರಲ್ಲಿ ಏನು ವಿಶೇಷತೆ ಏನಂತ ಹೇಳಿದ್ರೆ IIT ಕೋಚಿಂಗ್ ಅನ್ನ 6ನೇ ತರಗತಿಯಿಂದ ನಾವು ಮಾಡ್ತಿದ್ದೇವೆ. 6ನೇ ತರಗತಿಯಿಂದ IIT ಕೋಚಿಂಗ್ ಅನ್ನ ಮಾಡ್ತಿದ್ದೇವೆ. ಅದು PU ಲೆಕ್ಚರ್ಸ್ 6ನೇ ಕ್ಲಾಸಿನ ಮಕ್ಕಳಿಗೆ ಆ ರೀತಿಯಾಗಿ ಕೋಚಿಂಗ್ ಅನ್ನ ಕೊಡ್ತಿರುವಂತದ್ದು. ಅದು ನಮ್ಮ ವಿಶೇಷತೆ ಎನ್ನುವಂತ ಲೆಕ್ಕದಲ್ಲಿ ಆಗ್ತಿರುವಂತದ್ದು. ಇಲ್ಲಿ ನೋಟಿಸ್ ಬೋರ್ಡ್ ನೋಡಿದ್ರೆ ನಮ್ಗೆ ಒಂದಿಷ್ಟು ರಿಸಲ್ಟ್ ಇದು ಕಾಣಿಸುತ್ತೆ. ಈ ಟೋಟಲ್ ಹೋದ ಬಾರಿಯ ರಿಸಲ್ಟ್ ಏನಿತ್ತು ಸರ್? ಹೇಗಾಯ್ತು ಅಂತ ನಾವು, ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ಕುಂದಾಪುರ ತಾಲೂಕಾಗ್ಲಿ ಉಡುಪಿ ಡಿಸ್ಟಿಕ್ ಅಲ್ಲಾಗ್ಲಿ ಆರ್ತಿಗೆ ನಾವು ಪ್ರಥಮ ಸ್ಥಾನದಲ್ಲೇ ಇರುವಂತದ್ದು. ಕೇವಲ JEE, NEET ಅದು ಮಾತ್ರ ಅಲ್ಲ, CA ಮತ್ತು CS ಅದರಲ್ಲಿ ಕೂಡ ನಾವು ನಂಬರ್ 1 ಸ್ಥಾನದಲ್ಲೇ ನಾವಿರುವಂತದ್ದು. ಒಟ್ಟು 7 CA/CS ಅಲ್ಲಿ 7 ವಿದ್ಯಾರ್ಥಿಗಳು ಫೌಂಡೇಶನ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ನಮ್ಮ ವಿದ್ಯಾರ್ಥಿಗಳಾಗಿರುವಂತದ್ದು. ನೋಡಿ, ಇಲ್ಲಿ 720ರಲ್ಲಿ 671 ತೆಗೆದಿದ್ದಾರೆ. 720ಅಲ್ಲಿ 635, 612, 608 ಈ ಮಕ್ಕಳು. ಅದು ಮಾತ್ರ ಅಲ್ಲ, ಇಲ್ಲಿ ಕೆಳಗಡೆ ನೋಡಿದ್ರೆ ನೋಡಿ, ಇಲ್ಲಿ ರಕ್ಷಕ ಶಿಕ್ಷಕ ಸಂಘದ ಸಭೆ ಇರ್ಬೋದು, ಮತ್ತೆ ಎಕ್ಸಲೆಂಟ್ ಕಾನೂನು ಅರಿವು ಮಾಹಿತಿ, ಈ ತರ ಎಕ್ಸ್ಟ್ರಾ ಮಾಹಿತಿಗಳನ್ನ ಬೇರೆ ಬೇರೆ ಜನರಿಂದ ಕೊಡ್ತೀರಾ? ನಾವು ಕೊಡ್ತಿದ್ದೇವೆ ಸರ್. ಮಕ್ಕಳಿಗೆ ಏನಂತ ಹೇಳಿದ್ರೆ ಅವರಿಗೆ ಬೇರೆ ಬೇರೆ ರೀತಿಯಾದಂತ ಒಂದು ಕಾರ್ಯಾಗಾರಗಳನ್ನ ಆ ರೀತಿಯಾಗಿ ಮಾಡ್ತಿದ್ದೇವೆ. ಯಾಕಂದ್ರೆ ಮೊನ್ನೆ ತಾನೇ ಒಂದು RJ9 ಅವರು ಕಾರ್ಯಾಗಾರವನ್ನ ಇಲ್ಲೇ ಆಗಿರುವಂತದ್ದು. ಯಾಕಂದ್ರೆ RJ9 ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಮಟ್ಟದ ಒಂದು ಪ್ರತಿಭಾವಂತ ಮಾತುಗಾರ್ತಿ ಅವರಾಗ್ಲಿ, ಅಥವಾ ನಂತರದಲ್ಲಿ ಮೊನ್ನೆ ಯಾಕಂದ್ರೆ ಮಕ್ಕಳಿಗೆ ಖಾಲಿ ಎಜುಕೇಶನ್ ಮಾತ್ರ ಅಲ್ಲ, ಅವ್ರಿಗೆ ಸ್ಟ್ರೆಸ್ ಆಗ್ಬಾರ್ದು, ಅವರಿಗೆ ತುಂಬಾ ಒತ್ತಡ ಆಗ್ಬಾರ್ದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಗೆ ಹಬ್ಬಗಳನ್ನ ಮಾಡ್ತಿದ್ದೇವೆ. ಮೊನ್ನೆ ರಿಚರ್ಡ್ ಲೂಯಿಸ್ ಅವರು ಬಂದಿದ್ದಾರೆ, ಸುಧಾ ಬರ್ಗೂರ್ ಅವರು ಬಂದಿದ್ದಾರೆ. ಹೌದು, ಈ ರೀತಿಯಾಗಿ ಅಂದ್ರೆ ಕೇವಲ ನಾವು ಓದ್ ಮಾತ್ರ ಅಲ್ಲ, ಬದಲಾಗಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಲವಲವಿಕೆಯಿಂದ ಇರ್ಬೇಕು. ಯಾವುದೇ ಲೆಕ್ಕದಲ್ಲಿ ಕೂಡ ಖಾಲಿ ಓದು ಮತ್ತು ಬರಹ ಅಲ್ಲ, ಅದ್ರ ನಂತರದಲ್ಲಿ ಒಂದು ಬದುಕಿದೆ ಅನ್ನುವಂಥದ್ದನ್ನ ತೋರಿಸಿಕೊಡುವಂತ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಹೌದು, ಅದು ಇಂಪಾರ್ಟೆಂಟ್. ಅದು ಸರ್, ಈಗ ಇಲ್ಲಿ PUC ಕಾಮರ್ಸ್, ಸೈನ್ಸ್, ಆರ್ಟ್ಸ್ 3 ಇದೆಯಾ? ಹೇಗೆ
ಕಾಮರ್ಸ್ ಮತ್ತು ಸೈನ್ಸ್ ಎರಡೇ ಇರುತ್ತೆ. ಈಗ ಸೈನ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಲ್ಯಾಬ್ ಫೆಸಿಲಿಟೀಸ್ಗಳು ತುಂಬಾ ಚೆನ್ನಾಗಿ ಅದು ಯಾವ ರೀತಿ ಇರುತ್ತೆ? ಅದು ಕೂಡ ತುಂಬಾ ಚೆನ್ನಾಗಿರುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಅದೇ ರೀತಿಯಾಗಿ ಬಯೋ ಈ ಲ್ಯಾಬ್ಗಳು ಕೂಡ ತುಂಬಾ ಚೆನ್ನಾಗಿರುವಂತಹ ಮತ್ತು ಪರಿಣಿತಿ ಹೊಂದಿರುವಂತಹ ಲ್ಯಾಬ್ ಟೆಕ್ನಿಷಿಯನ್ ಹೊಂದಿರುವಂತದ್ದಾಗ್ಲಿ ಅದೆಲ್ಲವೂ ಕೂಡ ಆ ರೀತಿಯಾಗಿ ಇದೆ. 2012ನೇ ಇಸ್ವಿಯಲ್ಲಿ MM ಹೆಗ್ಡೆ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರಾರಂಭವಾದ ಈ ಒಂದು ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜನ್ನ ಪ್ರಥಮ ವರ್ಷದಲ್ಲಿ ಕೇವಲ 40 ವಿದ್ಯಾರ್ಥಿಗಳಿಂದ ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತೇವೆ. ಪ್ರಾರಂಭದ ವರ್ಷದಲ್ಲಿಯೇ ನಮ್ಮ ಓರ್ವ ವಿದ್ಯಾರ್ಥಿ CETಯಲ್ಲಿ 124ನೇ ರ್ಯಾಂಕ್ ಅನ್ನ ಹಾಗೂ JEಯಲ್ಲಿ 127ನೇ ರ್ಯಾಂಕ್ ಅನ್ನು ಪಡೆದು ನಮ್ಮ ಈ ಒಂದು ಜಿಲ್ಲೆಗೆ ಹಾಗೂ ರಾಜ್ಯದಲ್ಲಿ 4ನೇ ರ್ಯಾಂಕ್ ಅನ್ನ ಪಡೆದಿರ್ತಾರೆ. ಆವತ್ತಿಂದ ಪ್ರಾರಂಭವಾಗಿ ಇಂದಿನವರೆಗೂ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಸೇರ್ಪಡೆಯಾಗಿ ಪ್ರಸ್ತುತ ನಮ್ಮ ಒಂದು ಕಾಲೇಜಿನಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ನಮ್ಮ ವಿದ್ಯಾಸಂಸ್ಥೆಯಿಂದ ಪ್ರತಿ ವರ್ಷವೂ ಸರಕಾರಿ ಪ್ರೌಢಶಾಲೆಯಲ್ಲಿ ಕಲಿತ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜು ಫೀಸನ್ನು ಉಚಿತವಾಗಿ ನೀಡುವುದೆಂದು ನಾವು ತೀರ್ಮಾನಿಸಿರುತ್ತೇವೆ. ಪ್ರಥಮ ಪ್ರವೇಶವನ್ನು ಪಡೆದ 50 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನು ನೀಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ಕಟ್ಟಡವನ್ನು ನಿರ್ಮಿಸಿ ಅದರಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಹಾಗೂ ಈಜುಕೊಳದ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕೆನ್ನುವಂಥ ಒಂದು ಉದ್ದೇಶವನ್ನು ಹೊಂದಿರ್ತೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. Our success depends on our schedule only. We are prepared schedule properly for every whatever the subject it is going on to this one. After the one chapter integrated system we have to go through this. Throughout Udupi district integrated system is having only 2-3 colleges only. Among those we are succeed because of every Monday we have to conduct the exam. After the exam immediately we have to giving to the paper explanation and continuous regular programs of from morning 8:30 to up to the 5. After the 5 we have to conducting counseling classes for up to the night 9 o'clock. Proper schedule we have to going to this one. For every week for JEE and NEET students we have to conduct 3 exams. After the exam immediately we have to go through the doubts clarification, paper explanation, individual attention. That is the very important. Majority of the colleges they are not taking the individual attention. We are taking individual attention for each and everyone because our ratio is 1:15. For every 15 members they are allotted 1 teacher. So that much of less allotment is there. We are taking care more for that one. Because of that schedule only we are getting Udupi district first. Last year you came to know all every persons in JEE top result are there. In as well as NEET, as well as in CET, we are getting succeed. ಸೊ ಎಕ್ಸಲೆಂಟ್ ಎಂದ ತಕ್ಷಣ ಕುಂದಾಪುರ ಮಾತ್ರ ಅಲ್ಲ, ಇಡೀ ಉಡುಪಿಯ ಜನತೆಯ ಮನದಲ್ಲಿ ಬರುವಂತಹದ್ದು ಅದೊಂದು JEE ಫಲಿತಾಂಶ. ಹೌದು, ಚಿರಾಗ್ ಮಹಾಲೆ, ನಿಶಾ ಶೆಟ್ಟಿ, ಇಶಾ ಇವ್ರನ್ನೆಲ್ಲ ಒಳಗೊಂಡಂತಹ ಅದೊಂದು JEE ಫಲಿತಾಂಶ ನಮ್ಮೆಲ್ಲರ ಮನದಲ್ಲಿ ಬರ್ತದೆ. ಅವ್ರೀಗ ಅಂತಹ JEEಗೆ ಸಡ್ಡು ಹೊಡೆದು ನಿಂತ ವಿದ್ಯಾರ್ಥಿಗಳು IIT ಗುಜರಾತ್ ಗಾಂಧಿನಗರ್ನಲ್ಲಿ, ಅಂತೆಯೇ IIT ಹೈದರಾಬಾದ್ ಇಂತಹ ಒಂದು ಪ್ರತಿಷ್ಠಿತ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತ ಉನ್ನತ ಶಿಕ್ಷಣವನ್ನ ಪಡೆಯುವ ಭಾಗ್ಯವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಅಂತೆಯೇ ವಾಣಿಜ್ಯ ವಿಭಾಗವನ್ನು ನೋಡುವುದಾದರೆ ಸಿಂಚನಾ ಶೆಟ್ಟಿ, ಸಿಂಚನಾ ಬಸರೂರ್ನಂಥವರು CS ನಂತಹ ಅಗ್ನಿ ಪರೀಕ್ಷೆಯಲ್ಲಿ ತಮ್ಮ ತೇರ್ಗಡೆಯನ್ನಗೊಳಿಸಿ ಈಗ CA ಅರಮನೆಯ ಪ್ರವೇಶವನ್ನು ಪಡೆದರೆ ಅಭಿಷೇಕ್ ಅಡಿಗ ಮತ್ತು ಪ್ರಣವ್ ಕೂಡ ಅಲ್ಲಿ ತಮ್ಮ ಶಕ್ತಿಯನ್ನು ಮೆರೆದಿದ್ದಾರೆ. ಇನ್ನು ಕ್ರೀಡೆಯನ್ನು ನೋಡುವುದಾದರೆ ಅನೀಶಾರ್ ಶೆಟ್ಟಿಯ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆಯ ಕೂಟದಲ್ಲಿ ಒಂದು ಚಾಂಪಿಯನ್ಶಿಪ್, ಅಂತೆಯೇ ಚೆಸ್ನಲ್ಲಿ ರಾಜ್ಯ ಮಟ್ಟದ ದ್ವಿತೀಯ ಬಹುಮಾನ, ಹೀಗೆ ಹಲವಾರು ಪ್ರಶಸ್ತಿಗಳು ಇನ್ನೂ ಎಕ್ಸಲೆಂಟ್ನ ಮುಡಿಗೇರುವ ನಿರೀಕ್ಷೆಯಲ್ಲಿ ಈ ಬಾರಿ ಇದ್ದೇವೆ. ಕಲ್ಚರಲ್ ಟೀಮ್ಗೆ ಅದೇ ಒಂದು ಕಲ್ಚರಲ್ ಏನು ಪ್ರೋಗ್ರಾಮ್ ಕೊಡ್ತಾರೆ ಅಂತಹ ಒಂದು ಕೋಚರ್ ಅಥವಾ ಟ್ರೈನರ್ಸ್ ಇವರನ್ನೇ ಕರೆಸಿ ನಮಗೆ ಅದಕ್ಕೆ ಒಂದು ಮೀಸಲಾದ ಟೈಮ್ನಲ್ಲಿ ಅದಕ್ಕೆ ಆದಂತಹ ಕೋಚಿಂಗನ್ನು ನೀಡಿ ಅಷ್ಟು ಒಂದು ಪರ್ಫೆಕ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಲ್ಚರಲ್ ಟೀಮ್ ಯಾವುದೇ ಒಂದು ಪ್ರತಿಷ್ಠಿತ ಸಂಸ್ಥೆಗಳ ಕಲ್ಚರಲ್ ಟೀಮ್ಗೂ ಕಮ್ಮಿ ಇಲ್ಲ ಎನ್ನುವಂತೆ ಕಾರ್ಯಕ್ರಮವನ್ನು ಕೊಡ್ತಾ ಇರುವಂತಹದ್ದು ನಮಗೆಲ್ಲ ತಿಳಿದೇ ಇದೆ. ನಾನು 9ನೇ ಮತ್ತು 10ನೇ ತರಗತಿಯಲ್ಲಿ ಇದ್ದಾಗ ನಾನು ನನ್ನ ಸೀನಿಯರ್ಸ್ನ ಅಂದರೆ ಫಸ್ಟ್ ಇಯರ್ಸ್ನ ಸೆಕೆಂಡ್ ಇಯರ್ಸ್ನ ನೋಡ್ತಿದ್ದೆ. ಅವರಿಗೆ ಸಂಡೇ ಕ್ಲಾಸ್ ಮಾಡ್ತಿದ್ರು, ಈವನ್ ಸಂಜೆ ಕೂಡ ಕ್ಲಾಸ್ ಮಾಡ್ತಿದ್ರು. ಆವಾಗ ನನಗೆ ಅದು ತುಂಬ ಹೆಕ್ಟಿಕ್ ಆಗ್ತಿತ್ತೇನೋ ಅಂತ ಅನಿಸ್ತಿತ್ತು. ಬಟ್ ನಾನು ಯಾವಾಗ ಫಸ್ಟ್ ಇಯರ್ಗೆ ಬಂದೆ ಆವಾಗಲೂ ನಮಗೆ ಸಂಡೇ ಕ್ಲಾಸಸ್ ಆಗ್ತಿತ್ತು, ಸಂಜೆ ಕೂಡ ನಮಗೆ ಕ್ಲಾಸ್ ಮಾಡ್ತಿದ್ರು. ಅದು ನನಗೆ ತುಂಬ ಯೂಸ್ಫುಲ್ ಆಗ್ತಿತ್ತು. ಇವಾಗ ಯಾವುದಾದ್ರೂ ಕಾನ್ಸೆಪ್ಟ್ಸ್ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಯಾವುದಾದ್ರೂ ಚಾಪ್ಟರ್ನ ರಿವಿಷನ್ ಬೇಕಂದರೆ ಎಕ್ಸ್ಟರ್ನಲ್ಸ್ನ ಕರೆಸಿ ಎಲ್ಲ ಕಾನ್ಸೆಪ್ಟ್
ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ತಿದ್ರು, ತುಂಬ ಹೆಲ್ಪ್ ಆಗ್ತಿತ್ತು ನಮಗೆ. ಸೊ ಆ ಸಂಡೇ ಕ್ಲಾಸಸ್ ಸಂಜೆ ಕೂಡ ಈವನ್ ಸಂಜೆ ಕ್ಲಾಸ್ ಮಾಡಿದಾದ್ಮೇಲೂ ಕೂಡ ನಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳನ್ನೆಲ್ಲ ಕೊಡ್ತಿದ್ರು. ಸೊ ನಮಗೆ ತುಂಬ ಯೂಸ್ಫುಲ್ ಆಗ್ತಿತ್ತು. ಇವಾಗ ಟಾಪರ್ಸ್ ಆದರೆ ಅವ್ರದ್ದೇ ಆದ ಗ್ರಾಸ್ಪಿಂಗ್ ಪವರ್ ಇರ್ತದೆ. ಸೊ ಅವ್ರಿಗೆ ಯಾವ ಥರ ಕೋಚಿಂಗ್ ಬೇಕೋ ಅದೇ ಥರ ಕೊಡ್ತಿದ್ದಾರೆ. ಇವಾಗ ಸ್ಲೋ ಲರ್ನರ್ಸ್ನೂ ಕೂಡ ಡಿಗ್ರೇಡ್ ಮಾಡೋದಿಲ್ಲ. ಸೊ ಅವರಿಗೆ ಯಾವ ಥರ ಕೋಚಿಂಗ್ ಬೇಕು ಆ ಥರ ಕೊಡ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ, ತುಂಬ ಕರೇಜ್ ಇದು ಕೊಡ್ತಾರೆ. ಸೊ ಅವರಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ನಾನು ಹೇಳ್ತೇನೆ. ಸೊ ಇಲ್ಲಿ ಬಂದಾಗ ಹಾಸ್ಟೆಲ್ ಆಗಿರ್ತದೆ ನಂಗೆಲ್ಲ ಗೊತ್ತಿಲ್ಲ. ಜನರಲಿ ಹಾಸ್ಟೆಲ್ಸ್ ಹ್ಯಾವ್ ಬ್ಯಾಡ್ ರೆಪ್ಯುಟೇಷನ್ಸ್ ಬಿಕಾಸ್ ಲೈಕ್ ಅಲ್ಲೋಗಿ ಮನೆ ನೆನ್ ಬರ್ತದೆ, ನಿಮಗೆ ಫುಡ್ ಸೆಟ್ ಆಗೋದಿಲ್ಲ, ಹೀಗೆ ಹಾಗೆ ಹೇಳ್ತಾರೆ. ಬಟ್ ಇಲ್ಲಿ ನಮ್ಗೆ ಅವ್ರು ಭರವಸೆ ಕೊಟ್ಟಿದ್ರು ಒಳ್ಳೇದೆ ಅಂತ. ಅಂದರೆ ಎಷ್ಟೇ ಅನ್ಲೆಸ್ ವಿ ಎಕ್ಸ್ಪೀರಿಯನ್ಸ್ ಇಟ್ ವಿ ಕಾಂಟ್ ಬಿಲೀವ್ ಇಟ್, ರೈಟ್? ಸೊ ನಾನು ಇಲ್ಲಿ ಬಂದೆ, ವಿದಿನ್ 1 week ಐ ನ್ಯೂ ಇಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಎವರ್ ಟೇಕನ್ in regards to my education, because like ಹಾಸ್ಟೆಲ್ ಇರಲಿ, ಎಜುಕೇಷನ್ ಇರಲಿ, ಏನೂ ಇರಲಿ, ನೆಕ್ಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಟಾಪ್ ಲೆವೆಲ್ ಇದೆ. ಮತ್ತು ಇಲ್ಲಿ ಫುಡ್ ಇರಲಿ ಹಾಸ್ಟೆಲಲ್ಲಿ, ಆಮೇಲೆ ಹಾಸ್ಟೆಲ್ ಟೈಮಿಂಗ್ಸ್ ಇರಲಿ, ವಾರ್ಡನ್ಸ್ ಇರಲಿ, ಸೀನಿಯರ್ಸ್ ಇರಲಿ, ಪಿಯರ್ ಗ್ರೂಪ್ ಇರಲಿ, ಸ್ಟಡಿ ಎನ್ವೈರ್ಮೆಂಟ್ ಇರಲಿ, ತುಂಬ ಒಳ್ಳೆಯದೆ. ಇಲ್ಲಿಗೆ ಕಾಲೇಜಿಗೆ ಬಂದಿದ್ದ ಮೊದಲನೇ ದಿನನೇ ನನಗೆ ನಿಜವಾಗ್ಲೂ ಅನಿಸ್ತು ನನ್ನ ಡಿಸಿಷನ್ ದ ಬೆಸ್ಟ್ ಡಿಸಿಷನ್ ಅಂತ. ಇಲ್ಲಿಗೆ ಬಂದ್ರ ಮೇಲೆ ಅವರು ಹೇಳ್ಕೊಡ್ತಿದ್ದ ಪಾಠ ಆಗಿರ್ಬೋದು, ಅಥವಾ ಟೀಚರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದ ರೀತಿ ಆಗಿರ್ಬೋದು, ಇಲ್ಲಿ ದೀಪ ಮಿಸ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಅವ್ರ ಜೊತೆ ನಮ್ಮ ಜೊತೆ ಇನ್ವಾಲ್ವ್ ಆಗ್ತಿದ್ದ ರೀತಿ ಎಲ್ಲ ನೋಡಿ ಓಕೆ ಫೈನ್, ನನ್ನ ಡಿಸಿಷನ್ ದಿ ಬೆಸ್ಟ್ ಡಿಸಿಷನ್ ಆಯಿತು ಅಂತಲೇ ಅನಿಸ್ತು. ಎಜುಕೇಷನ್ ಮಟ್ಟಿಗೆ ಮಾತಾಡಲಿಕ್ಕೆ ಇಲ್ಲ, ಅಷ್ಟು ಒಳ್ಳೆ ಎಜುಕೇಷನ್ ಇಲ್ಲಿ ಕೊಡ್ತಾ ಇದ್ರು. ಲೈಕ್ ಎಜುಕೇಷನ್ ಅಲ್ಲದೆ ಡಿಸಿಪ್ಲಿನ್, ದ ಮೇನ್ ಥಿಂಗ್ ಎಲ್ರಿಗೂ ಬೇಕಾಗಿರೋದು ಡಿಸಿಪ್ಲಿನ್. ಸ್ಟೂಡೆಂಟ್ಸ್ಗೆ ಹೇಗೆ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ ಅಂತ. ನಮ್ಮ ಕಾಲೇಜಲ್ಲಿ ಡಿಸಿಪ್ಲಿನ್ಗೂ ಕೂಡ ಅದು ಕಡಿಮೆ ಆಗಲಿಲ್ಲ. ಪಾಠ ಮಾಡಬೇಕಾದ್ರೆ ಮತ್ತು ಒಂದೊಂದು ವಿಷಯ, ಕೆಲವೊಂದು ಇಂಗ್ಲೀಷ್ ಲಿಟ್ರೇಚರಲ್ಲ ಒಂದೊಂದು ಟಾಪಿಕ್ ಎಲ್ಲ ಇರುತ್ತೆ, ಸ್ಟೂಡೆಂಟ್ಸಿಗೆ ನಾನ್ಸೆನ್ಸ್ ಥರ ಬಿಹೇವ್ ಮಾಡೋದು ಅದೆಲ್ಲ ಕಾಮನ್ ಆಗಿರುತ್ತೆ. ಸೊ ಅದನ್ನು ಹೇಳ್ತಾ ನೀವು ಅದನ್ನು ಮಾಡಬಾರ್ದು ಅಂತ ನಮಗೆ ಹೇಳ್ಕೊಡ್ತಾ ಬರ್ತಾರೆ. ಎಜುಕೇಷನ್ ಅಷ್ಟು ತುಂಬಾ ಚೆನ್ನಾಗಿ ಕೊಡ್ತಾ ಹೋದರು. ಗಂಡು ಮಕ್ಕಳಿಗೆ ಥ್ರೋ ಬಾಲ್ ಆಗಿರ್ಬೋದು, ವಾಲಿಬಾಲ್ ಹೇಗೆ ಕೊಡ್ತಿದ್ದಾರೋ ಅಷ್ಟೇ ಗೇಮ್ಸ್ನ ಹೆಣ್ಮಕ್ಳಿಗೂ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಕಾಲೇಜ್ನಲ್ಲಿ CA/CS ಆಸ್ಪಿರೆಂಟ್ಸ್ಗಳಿಗೆ ಸೆಪ್ರೇಟ್ ಬ್ಯಾಚ್ ಮಾಡಿ ಕ್ಲಾಸಸ್ಗಳನ್ನು ತಗೊಳ್ತೇವೆ. ಬೋರ್ಡ್ ಕ್ಲಾಸಸ್ಗಳ ಜೊತೆಗೇ ಅವರಿಗೆ CA/CS ಕ್ಲಾಸಸ್ಗಳು ಕೂಡ ಬೆಸ್ಟ್ ಫ್ಯಾಕಲ್ಟಿಯಿಂದ ನಡೀತದೆ. ಸೊ ಅದಾದಮೇಲೆ ಅವರಿಗೆ ಮಿನಿಮಮ್ 5 to 6 ನಾವು ಮಾಕ್ ಟೆಸ್ಟ್ಗಳನ್ನು ಮಾಡಿ ಸ್ಟೂಡೆಂಟ್ಸಲ್ಲಿ ಎಕ್ಸಾಮನ್ನು ಹೇಗೆ ಕಾನ್ಫಿಡೆಂಟಾಗಿ ಫೇಸ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದೇವೆ. ಅದನ್ನು ನಮ್ಮ ರಿಸಲ್ಟಲ್ಲೂ ಕೂಡ ನಾವು ಪ್ರೂವ್ ಮಾಡಿದ್ದೇವೆ. ಬಿಕಾಸ್ ಜೂನ್ 2024 ರಿಸಲ್ಟಲ್ಲಿ ಆಲ್ ಇಂಡಿಯಾ CA ರಿಸಲ್ಟ್ 14.96 ಬಂದಿದೆ. ಎಕ್ಸಲೆಂಟ್ ರಿಸಲ್ಟ್ 31.5% ಬಂದಿದೆ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ. ನಾವು ಇದಲ್ಲದೆ ಈಗ ಬೋರ್ಡ್ ಕ್ಲಾಸಸ್ಗಳು, ಸಬ್ಜೆಕ್ಟು ಇದಲ್ಲದೆ ಮಕ್ಕಳಿಗೆ ನಾವು ರೆಗ್ಯುಲರ್ ಆಗಿ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನುವಂಥದ್ದು ಬೆಳಿಬೇಕು ಅಂಥೇಳಿ ಅವರಿಗೆ ಇಂಡಸ್ಟ್ರಿಯಲ್ ವಿಸಿಟ್ಗಳನ್ನು ಕೂಡ ವರ್ಷಕ್ಕೆ 2 ಸರಿ ನಾವು ಮಾಡ್ತೇವೆ. ಹಾಗೆ ಅವರಿಗೆ ಬಿಸ್ನೆಸ್ ಡೇ ಅಂತ ಹೇಳಿ ಆರ್ಗನೈಸ್ ಮಾಡಿ ಪ್ರಾಡಕ್ಟ್ಗಳನ್ನು ಡೆವಲಪ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತಲೂ ಕೂಡ ನಾವು ತಿಳಿಸ್ತಾ ಇದ್ದೇವೆ. In today's rapidly growing world, education plays a very important role in each and every student's life. Having this in mind, we are providing different types of facilities for each and every student for their overall development. The students who want to study from the distant places, hostel facility is available here. Boys and girls hostel is separately located, and their coin box facility is there so that they can use phone cards to connect the family members every day. To connect every students of this remote area, the vehicle facility is provided to the every corner of the village so that the vehicle is connected with the GPS, and so that we can come to know the speed of the vehicle as well as the safety of the students. And the whole institution or the building is under CCTV surveillance. From the next academic year, we are planning to provide IAS, IPS, that kind of coaching to the student, so that helps the student to tackle this competitive world. Our teachers, we have done a great job by making the teaching lessons into interactive and interesting things. They not only help us to learn about the facts, but also the creative thinking and put our knowledge in our real life by IITs. So as being a 10th student, I am not at all taking the stress and tensions in my school. Teachers are very friendly and cooperative with us, make us feel confident to participate in all the activities. ನಮ್ಮಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದು 10-15 ವರ್ಷ
ಕೆಲಸವನ್ನ ಮಾಡಿದಂತ ಆ ರೀತಿಯಾಗಿ ಅಂತ ಉಪನ್ಯಾಸಕರ ತಂಡವೇ ನಮ್ಮಲ್ಲಿದೆ. ಮತ್ತೆ ಅದೇ ರೀತಿಯಾಗಿ ಚೈತನ್ಯ ಜೊತೆಗೆ ನಾರಾಯಣ ಚೈತನ್ಯ ಅಲ್ಲಿಂದು ಮತ್ತೆ ಆಳ್ವಾಸ್ ಅಂತಾಗ್ಲಿ ಅಥವಾ ಪ್ರತಿಷ್ಠಿತ ಕಾಲೇಜಿನಲ್ಲಿ ಆ ರೀತಿಯಾಗಿ ಕೆಲಸವನ್ನ ನಿರ್ವಹಿಸಿದಂತ ಉಪನ್ಯಾಸಕರ ತಂಡವೇ ನಮ್ಮಲ್ಲಿ ಇರುವಂತದ್ದು. ಮತ್ತೆ ಹೈದರಾಬಾದ್ IIT ಅಲ್ಲಿನ ಲೆಕ್ಚರ್ಸ್ ಕೂಡ ನಮ್ಮಲ್ಲಿದ್ದಾರೆ. ಅದೇ ರೀತಿಯಾಗಿ NITK ಸುರತ್ಕಲ್ ಅಲ್ಲಿನ ಲೆಕ್ಚರ್ಸ್ ಕೂಡ ನಮ್ಮಲ್ಲಿದ್ದಾರೆ. ಹೌದು. ಈಗ ಇಲ್ಲಿಗೆ ಏನಾದ್ರು ಈ ಕಾರ್ಯಕ್ರಮವನ್ನು ನೋಡುವವರು ತಮ್ಮ ಮಕ್ಕಳನ್ನು ಕಳಿಸ್ಬೇಕು, ನಾನು ಅಡ್ಮಿಷನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಸ್ವಲ್ಪ ಈಗ ಮಧ್ಯದಲ್ಲಿದ್ದೀವಿ ನಾವು, പക്ഷെ ಈಗಲೇ ಕರೆ ಮಾಡಿ ಬುಕ್ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ, ಹೇಗೆ ಏನು ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸರ್, ಈವಾಗ್ಲೇ ಯಾಕಂದ್ರೆ ಇದಕ್ಕಿಂತ ಈಗ ನಾವು ಮಾಡ್ತಿರುವಂತ ಈ ದಿನ ಆದ್ರೆ ಇದಕ್ಕಿಂತ ಹಿಂದೆ ಒಂದು ವಾರ ಹಿಂದೆ ಬುಕಿಂಗ್ ಮಾಡುವಂತ ಕೆಲಸವೆಲ್ಲ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಆರಂಭ ಆಗಿದೆ. ಹೌದು. ಈಗ ದೂರದಲ್ಲಿರೋರು ಹೇಗೆ ಇಲ್ಲಿಗೆ ಬಂದೇ ಆ ರೀತಿಯಾಗಿ ಮಾಡ್ಕೊಳ್ಬಹುದು, ಅಂದ್ರೆ ಫೋನ್ ಕಾಲ್ ಕರೆ ಕಾಲ್ ಮಾಡ್ಕೊಂಡು ಆ ರೀತಿಯಾಗಿ ಆನ್ಲೈನ್ ಬುಕ್ಕಿಂಗ್ ಕೂಡ ಆ ರೀತಿಯಾಗಿ ಮಾಡಬಹುದು. ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡಬಹುದು. ನಿಮ್ಮ ನಂಬರ್ ಅನ್ನ ಕೊಟ್ರೆ ನಾವು ಡಿಸ್ಪ್ಲೇ ಮಾಡ್ಕೊಂಡಾಗ ಆ ರೀತಿಯಾಗಿ ಅವ್ರು ನೇರವಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ರೀತಿಯಾಗಿ ಈಗ 6ನೇ ಕ್ಲಾಸ್ ಇಂದ ಹಿಡಿದು 2nd PUC ವರೆಗೂ ಕೂಡ ಅಡ್ಮಿಷನ್ ಅನ್ನ ಆ ರೀತಿಯಾಗಿ ಮಾಡ್ಕೋಬಹುದು. ಯಾರಿಗಾದ್ರೂ ಇಲ್ಲಿಗೆ ಬರ್ಬೇಕು ಅನ್ನೋರು ಇದ್ರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಎಲ್ಲವೂ ಕೂಡ ಲಭ್ಯ ಇರುತ್ತೆ. ಒಮ್ಮೆ ಕರೆ ಮಾಡಿ ಆದ್ರೂ ಬರ್ಬೋದು, ಇಲ್ಲ ನಾನು ಕರೆ ಮಾಡೋದಿಲ್ಲ ನೇರವಾಗಿ ಬಂದು ನೋಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಕೂಡ ಅವಕಾಶಗಳಿದೆ. ನೋಡಿ ಅಲ್ಲೆಲ್ಲ ಬಂದು ಕೂತಿದ್ದಾರೆ. ಬಹುಶಃ ಅವರೆಲ್ಲ ಕಾಲೇಜನ್ನ ನೋಡ್ಕೊಂಡು ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಬಂದಿರುವಂತದ್ದು ಅಂತ ಅನ್ಸುತ್ತೆ. ಸರ್, ಈಗ ಹಾಸ್ಟೆಲ್ ಫೆಸಿಲಿಟೀಸ್ ಅಂತ ಹೇಳಿದ್ರೆ ನಮ್ಗೆ ಊಟ ಚೆನ್ನಾಗ್ಬೇಕು. ಕರಾವಳಿ ಭಾಗದ ಊಟ ಸಿಗುತ್ತೆ ಅನ್ನೋದು ಗೊತ್ತು. ಊಟಕ್ಕೆಲ್ಲ ಏನು ಸ್ಪೆಷಾಲಿಟಿ? ನಾವು ಊಟದ ವಿಚಾರದಲ್ಲಿ, ಯಾಕಂದ್ರೆ ಒಂದು ಓದಿನ ವಿಚಾರದಲ್ಲಿ, ಮತ್ತೊಂದು ಊಟದ ವಿಚಾರದಲ್ಲಿ. ಯಾಕಂದ್ರೆ ಒಂದು ಮಗು ಓದ್ಬೇಕಂತ ಹೇಳಿದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ಬೇಕು. ಹಸಿವೆಯಿಂದ ಊಟ ಆ ರೀತಿಯಾಗಿ ಅವರು ಓದ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರತಿ ದಿನದ ಮೆನುವನ್ನ ನಾವ್ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಪೇರೆಂಟಿಗೆ ಕಳಿಸುವಂತ ಮಾಡ್ತಿದ್ದೇವೆ. ಇವತ್ತು ಬೆಳಿಗ್ಗೆ ಏನ್ ತಿಂದಿದ್ದಾನೆ ಅಂದ್ರೆ ಸಂಡೆ ಮಸಾಲೆ ದೋಸೆ ಇದ್ರೆ ಮಸಾಲೆ ದೋಸೆ ಇವತ್ತು ಎನ್ನುವಂತ ಲೆಕ್ಕದಲ್ಲಿ ಅವರ ಮೊಬೈಲ್ಗೆ ಅದೇ ಕೂಡಲೇ ಹೋಗ್ತದೆ. ಆ ರೀತಿಯಂತ ವ್ಯವಸ್ಥೆ ಮಾಡಿದ್ದೇವೆ. ಮಧ್ಯಾಹ್ನದ ಊಟ ಏನಂತ ಹೇಳ್ಕೊಂಡು ಅದನ್ನು ಕೂಡ ಆ ರೀತಿಯಾಗಿ ರಾತ್ರಿ, ಯಾಕಂದ್ರೆ ನಮ್ಮಲ್ಲಿ ಸ್ನಾಕ್ಸ್ ವ್ಯವಸ್ಥೆ ಇದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಾವು ಇಡೀ ಒಂದು ಕಾಲೇಜಿನ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಹಾಸ್ಟೆಲ್ನ ವ್ಯವಸ್ಥೆ ಬೆಳಿಗ್ಗೆ 5 ಗಂಟೆಗೆ ಮಕ್ಕಳನ್ನ ಇಳಿಸ್ತೇವೆ. 5:15 ಸ್ಟಡಿ ಅವರ್ ಸ್ಟಾರ್ಟ್ ಆಗ್ತದೆ. ಅದ್ರ ನಂತರದಲ್ಲಿ ಏನಂತ ಹೇಳಿದ್ರೆ 7:30ವರೆಗೆ ಸ್ಟಡಿ ಅವರ್ ಇರ್ತದೆ. ನಂತರದಲ್ಲಿ 1 ಗಂಟೆ ಹೊತ್ತು ಅವ್ರಿಗೆ ಫ್ರೆಶ್ ಅಪ್ ಆಗ್ಲಿ, ನಂತರದಲ್ಲಿ ಕಾಲೇಜಿಗೆ ಬರ್ಲಿಕ್ಕೆ 8:30 ಸ್ಟಾರ್ಟ್ ಆಗ್ತದೆ. 8:30 5 ಗಂಟೆವರೆಗೆ ಕ್ಲಾಸ್ ಇರ್ತದೆ. ಮಧ್ಯದಲ್ಲಿ ಊಟಕ್ಕೆ 1 ಗಂಟೆ ಬ್ರೇಕ್ ಇರ್ತದೆ. ಆ ರೀತಿ ಅದ್ರ ನಂತರದಲ್ಲಿ ಸ್ನಾಕ್ಸ್ ಆದ್ಮೇಲೆ ನಂತರದಲ್ಲಿ ಅವ್ರಿಗೆ 1 ಗಂಟೆ ಹೊತ್ತು ಆಟ ಆಡ್ಲಿಕ್ಕೆ. ತದನಂತರದಲ್ಲಿ ಏನಂತ ಹೇಳಿದ್ರೆ ಸ್ಟಡಿ ಅವರ್ 6:00 ಸ್ಟಾರ್ಟ್ ಆಗ್ತದೆ. ಆ ರೀತಿಯಾಗಿ 6:00 ಸ್ಟಡಿ ಅವರ್ ಸ್ಟಾರ್ಟ್ ಆಗಿದ್ರೆ ಹುಡುಗಿಯರಿಗೆ 7:00 ಸ್ಟಾಪ್ ಆಗ್ತದೆ, ಊಟಕ್ಕೆ ಹೋಗ್ತಾರೆ. ಹುಡುಗರಿಗೆ 8 ಗಂಟೆಗೆ ಊಟಕ್ಕೆ ಹೋಗ್ತಾರೆ. ಊಟ ಮುಗಿಸ್ಕೊಂಡು ಬಂದು ಮತ್ತೆ ರಾತ್ರಿ 10:30ವರೆಗೆ ಸ್ಟಡಿ ಅವರ್. ಇದ್ರ ಮಧ್ಯೆ ಏನೋ ಡೌಟ್ಸ್ ಇದ್ರೂ ಕೇಳಬಹುದು. ಅದಕ್ಕೆ ರಾತ್ರಿ 10:30ವರೆಗೆ ನಮ್ಮ ಲೆಕ್ಚರ್ಸ್ ಇಲ್ಲಿ ಇರ್ತಾರೆ. ರಾತ್ರಿ 10:30ವರೆಗೆ ವ್ಯವಸ್ಥೆ ಇರ್ತದೆ. ಯಾಕೆ ಕೇಳಿದ್ರೆ ಕೆಲವು ಲೆಕ್ಚರ್ಸ್ ಇಲ್ಲಿ ನಮ್ಮ ಹಾಸ್ಟೆಲ್ ಅಲ್ಲಿ ಇರ್ತಾರೆ, ಕೆಲವರು ಇಲ್ಲೇ ಪಕ್ಕದಲ್ಲೇ ನಾವು ಮನೆ ಮಾಡಿ ಕೊಟ್ಟಿದ್ದೇವೆ ಅವರಿಗೆ, ಅಲ್ಲೇ ಇರ್ತಾರೆ. ಅವ್ರು 10:30 ನಂತರದಲ್ಲಿ ಹೋಗ್ತಾರೆ, ಬೆಳಿಗ್ಗೆ 8:00 ವಾಪಸ್ ಇಲ್ಲಿಗೆ ಬರ್ತಾರೆ. ಈ ರೀತಿಯಾಗಿ ವ್ಯವಸ್ಥೆ ಇದೆಲ್ಲರೂ ಕೂಡ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ ಲೆಕ್ಚರ್ಸ್ ಎಲ್ಲ ಏನಂತ ಹೇಳಿದ್ರೆ ಅವರೆಲ್ಲರೂ ಕೂಡ IIT ಲೆಕ್ಚರ್ಸ್ ಆಗಿರ್ತಾರೆ. ಅದೇ JEE ಮತ್ತು NEET ಕೋಚಿಂಗ್ ಮಾಡುವಂತ ಲೆಕ್ಚರ್ಸ್ ಇರ್ತಾರೆ. ಆ ರೀತಿಯಾಗಿ ವ್ಯವಸ್ಥೆ. ಈ ತರ ಅವರು ಕೂಡ ಅಷ್ಟು ಗಂಟೆವರೆಗೆ ಅವೈಲೇಬಲ್ ಇರೋದ್ರಿಂದ ಮಕ್ಕಳಿಗೆ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ತಿಳ್ಕೊಳ್ಳೋದಕ್ಕೆ, ಕೇಳೋದಕ್ಕೆ ಒಂದು ಅವಕಾಶ ಬರ್ತಾರೆ. ಮತ್ತೆ ಊಟದ ವ್ಯವಸ್ಥೆಯಲ್ಲಿ ಕೂಡ ಏನಂತ ಹೇಳಿದ್ರೆ ವೆಜ್ ಊಟ ಮಾಡುವವರಿಗೆ ವೆಜ್ಜಿನ ಒಂದು ವ್ಯವಸ್ಥೆ ಯಾವ ರೀತಿಯಾಗಿ ಕಾಯಂ ಆಗಿರ್ತದೆ. ಮತ್ತೆ ನಾನ್ ವೆಜ್ ಅವರಿಗೆ ಬುಧವಾರ ನಾನ್ ವೆಜ್ ನೈಟ್ ಇರ್ತದೆ. ಅದೇ ರೀತಿಯಾಗಿ ಸಂಡೇ ನೈಟ್ ನಾನ್ ವೆಜ್ ಇರ್ತದೆ. ಅನ್ಲಿಮಿಟೆಡ್ ಅಂದ್ರೆ ಅನ್ಲಿಮಿಟೆಡ್ ಆಗಿರುವಂತದ್ದು. ಕೇವಲ ಇಷ್ಟೇ ನಾವು ಅರ್ಧ ಹೊಟ್ಟೆಯಲ್ಲಿ ನಾವು ಅಂತೂ ಕಳಿಸುವುದೇ ಇಲ್ಲ. ಅದಕ್ಕಾಗಿ ಪೂರ್ತಿಯಾಗಿ ಅವರು ಅನ್ಲಿಮಿಟೆಡ್ ಆಗಿರುವಂತ ರೀತಿಯಾಗಿ ಫುಡ್ಡಿನ ವ್ಯವಸ್ಥೆ ಇರ್ತದೆ. ಫಿಶ್ ಚೆನ್ನಾಗಿರುವಂತ ಫಿಶ್ ಇದ್ರೆ ಫಿಶ್ ಕೊಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಚಿಕನ್ ಐಟಮ್ ಅನ್ನ ಕೊಡ್ತೇವೆ. ಆ ರೀತಿಯಾಗಿ ವ್ಯವಸ್ಥೆ ಇರುವಂತ. ನಿಜವಾಗ್ಲೂ ಖುಷಿ ಆಯ್ತು ನೋಡಿ. ಇದು ಕಾಲೇಜ್ನ ಮಧ್ಯಭಾಗದಲ್ಲಿ ನಾವು ನಿಂತಿದ್ದೀವಿ. ಸುತ್ತಲೂ ತರಗತಿಗಳು ನಡೀತಾ ಇದೆ, ಸೌಂಡ್ ಕೂಡ ಕೇಳಿಸ್ತಿರ್ಬೋದು. ಸೊ ಈಗ ಸರಿಸುಮಾರು 1,000 ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆದ ವಿಚಾರ. ಸೊ ನನಗಂತೂ ಸ್ಪೆಷಲಿ ಇಲ್ಲಿಗೆ ಭೇಟಿ ಮಾಡಿದ್ದಕ್ಕೆ ಖುಷಿ ಆಯ್ತು ಅಂತ ಹೇಳ್ಬೋದು. ನಿಮಗೂ ಏನಾದ್ರು ಭೇಟಿ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಅವಕಾಶಗಳಿದೆ ಅಲ್ವಾ ಸರ್? ಖಂಡಿತ ಇದೆ ಸರ್, ಖಂಡಿತ ಬನ್ನಿ. ಆದಿತ್ಯವಾರ ಕೂಡ ಬಂದು ಅವರು
ಆಫೀಸ್ ಓಪನ್ ಇರ್ತದೆ, ನಾನು ಕೂಡ ಇರ್ತೇನೆ. ಅದೇ ರೀತಿಯಾಗಿ ಮಾತಾಡ್ಕೊಂಡು ಆ ರೀತಿಯಾಗಿ ಅಡ್ಮಿಷನ್ ಮಾಡಿ ಹೋಗ್ಬೋದು ಅಥವಾ ಬುಕಿಂಗ್ ಮಾಡಿ ಹೋಗ್ಬೋದು. ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀನಿ, ಅದಕ್ಕೂ ನೇರವಾಗಿ ಕರೆ ಮಾಡಬಹುದು. ಒಂದು ಇವತ್ತಿನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗ್ಬೇಕು, ಜೊತೆಗೆ ನಾನು ಹೇಳೋದು ನೇಚರ್ ಜೊತೆ ಮಕ್ಕಳು ಓದ್ಬೇಕು ಸರ್. ಅದಾಗ್ಬಿಟ್ರೆ ನಿಜವಾಗ್ಲೂ ಅವರು ಮುಂದಿನ ದಿನದಲ್ಲಿ ಒಳ್ಳೆಯ ಬದುಕನ್ನ ಅವ್ರು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಒದಗಿಸಿದ್ರಿ. ಜೊತೆಗೆ ನಿಮ್ಮ ಇಡೀ ಕಾಲೇಜು ಮತ್ತೆ ಹೈಸ್ಕೂಲ್ನ ತಂಡ ನಮ್ಮ ಜೊತೆ ಭಾಗವಹಿಸ್ತೀವಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಾನು ಈ ಕಾಲೇಜಿಗೆ ಇವತ್ತು ಭೇಟಿ ಮಾಡಿ ಇಲ್ಲೇ ನಿಂತು ವಿಡಿಯೋನ ಮಾಡಿರುವಂಥದ್ದು. ನಿಮ್ಗೇನಾದರೂ ಡೌಟ್ಸ್ಗಳಿದ್ರೆ ಇವರಿಗೆ ನೇರವಾಗಿ ಕರೆ ಮಾಡಿ, ಇಲ್ಲ ನೀವು ಕೂಡ ಒಮ್ಮೆ ಇಲ್ಲಿಗೆ ಬಂದು ಭೇಟಿಯಾಗಿ ಹೋಗ್ಬೋದು, ಕಾಲೇಜಿಗೆ ವಿಸಿಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.